ಕೊರೋನಾ ಹೋಗಲ್ಲ ಅಂತ ಹೇಳಿದ್ವಿ, ಅದು ಇರುತ್ತೆ, ನಮ್ಮ ಜೊತೆಗೇನೆ ಇರುತ್ತೆ. ಬಟ್ ಆವಾಗ ಒಂದು ಸ್ವಲ್ಪ ಎದ್ದುಬಿಟ್ಟು ನಾನು ಇದ್ದೀನಿ ಅಂತ ತೋರಿಸ್ಕೊಂಡು ಓಡಾಡ್ತಾ ಇರುತ್ತೆ. ಈಗ ಮತ್ತೆ ಅದೇ ರೀತಿಯಾಗಿ ತೋರಿಸ್ಕೊಂಡು ಓಡಾಡ್ತಾ ಇದೆ. ಈಗ ಡೀಟೇಲ್ ಆಗಿ ರಾಜ್ಯ ಸರ್ಕಾರ ಕೇಸ್ಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಯಾವ ಜಿಲ್ಲೆಗಳಲ್ಲಿ ಎಷ್ಟು ಕೇಸ್ಗಳಿದ್ದಾವೆ, ಯಾವ ಜಿಲ್ಲೆಗಳಲ್ಲಿ ಏನಾಗ್ತಾ ಇದೆ ಅನ್ನೋದ್ರದ್ದು ಇವತ್ತು ಬಿಡುಗಡೆ ಮಾಡಿರುವಂತಹ ಪಟ್ಟಿ ಈ ರೀತಿಯಾಗಿದೆ. ಬೆಂಗಳೂರಲ್ಲಿ ಕೊರೋನಾಗೆ ಮೊದಲ ಬಲಿಯಾಗಿದೆ 84 ವರ್ಷದ ವೃದ್ಧ ಕೊರೋನಾಗೆ ಬಲಿಯಾಗಿರೋದು. 84 ವರ್ಷ ವಯಸ್ಸು, ಉಸಿರಾಟದ ಸಮಸ್ಯೆ ಇತ್ತು, ಇತರೆ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅದನ್ನು ವೈದ್ಯರು ಹೇಳಿದ್ದಾರೆ, ಈಗಾಗಲೇ ಹಿಂದೆನೂ ಕೂಡ ಹೇಳಿದ್ದಾರೆ. ಮೇ 17ರಂದು ಕೊರೋನಾಗೆ ವೃದ್ಧ ಬಲಿಯಾಗಿರೋದು ಈಗ ಬೆಳಕಿಗೆ ಬರ್ತಾ ಇದೆ. ವೈಟ್ಫೀಲ್ಡ್ ಮೂಲದ 84 ವರ್ಷದ ವೃದ್ಧ ಅಂತ ತಿಳಿದು ಬರ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಮತ್ತೆ 5 ಕೊರೋನಾ ಕೇಸ್ಗಳು ಬಂದಿರೋದು. ಒಟ್ಟು 108 ಟೆಸ್ಟ್ ಅನ್ನ ಮಾಡಿದ್ದಾರೆ 108 ಜನರಲ್ಲಿ. ಅದರಲ್ಲಿ 5 ಜನರದ್ದು ಕೇಸ್ ಬರ್ತಾ ಇದೆ. ಜೊತೆಗೆ 38 ಈಗ ಸಕ್ರಿಯವಾಗಿರುವಂಥ ಕೇಸ್ಗಳಾಗಿದೆ. ಅದರಲ್ಲಿ ಹೆಚ್ಚಾಗಿರುವಂಥದ್ದೇ ಬೆಂಗಳೂರಿನಲ್ಲಿ ಸಿಟಿಯಲ್ಲಿ 92 ಕೇಸ್ಗಳಿದೆ. ಬೆಂಗಳೂರು ಗ್ರಾಮೀಣ ಭಾಗದಲ್ಲಿ 3 ಕೇಸ್ಗಳಿದೆ. ಜೊತೆಗೆ ಬೆಳಗಾವಿಯಲ್ಲಿ 2 ಕೇಸ್ ಇದೆ, ಬಳ್ಳಾರಿಯಲ್ಲಿ 3 ಕೇಸ್ ಇದ್ದಾವೆ, ಕೊಪ್ಪಳದಲ್ಲಿ 4 ಕೇಸ್ ಇದೆ, ಮೈಸೂರಿನಲ್ಲಿ 3 ಕೇಸ್ ಇದೆ, ವಿಜಯನಗರದಲ್ಲಿ 1 ಕೇಸ್ ಇದೆ. ಇವತ್ತಿನ ಒಟ್ಟಾರೆ ಕೇಸ್ಗಳ ಸಂಖ್ಯೆ ನಿಮಗೆ ಇವೆಲ್ಲವೂ ಕೂಡ ಬಂದಿರೋದು. ಸಕ್ರಿಯವಾಗಿರುವಂಥ ಕೇಸ್ಗಳ ಬಗ್ಗೆ ಇದೆಯಲ್ಲ ಅದು ನೋಡಿ. ಅವಾಗಿನ ಪರಿಸ್ಥಿತಿಗಳನ್ನು ಕೇಳೋದಾದರೆ ಹೇಗಿತ್ತು ಅನ್ನುವಂಥದ್ದು ಅಲ್ವಾ? ಸೊ ಈಗ ಏನಾಗಿದೆ, ಒಟ್ಟಿನಲ್ಲಿ ಅಲರ್ಟ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ 2019ರಿಂದ 2022ರವರೆಗೆ. ಅವತ್ತು ಹಲವರನ್ನು ಕಳ್ಕೊಂಡ್ರು. ತಂದೆ ಮಕ್ಕಳನ್ನು ಕಳ್ಕೊಂಡಿರೋದಿದೆ, ಪುಟಾಣಿ ಮಕ್ಕಳು ತಾಯಿಯನ್ನು ಕಳ್ಕೊಂಡಿರೋದೆ, ಮಕ್ಕಳು ತಂದೆ ತಾಯಿಯನ್ನು ಕಳ್ಕೊಂಡಿರೋದಿದೆ, ಅಣ್ಣ ತಂಗಿಯನ್ನು ಕಳ್ಕೊಂಡಿರೋದಿದೆ, ತಂಗಿ ಅಣ್ಣನ ಕಳ್ಕೊಂಡಿರೋದೆ, ತಮ್ಮನನ್ನು ಕಳ್ಕೊಂಡಿರೋದಿದೆ. ಎಷ್ಟೋ ಮಕ್ಕಳು ತಂದೆ ತಾಯಿಗಳಿಗೆ ಬೀದಿ ಶವವಾಗಿ ಮಾಡಿಬಿಟ್ಟಿರುವಂಥ ಕಥೆಗಳು ಕೂಡ ಇದ್ದಾವೆ. ಅದು ಮನುಷ್ಯ ಹೇಗೆ ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸ್ತಾನೆ ಅನ್ನೋದಕ್ಕೆ ಕೊರೋನಾ ಬಂದು ನಿಂತ್ಕೊಂಡು ನೀನು ಹಿಂಗೆ ಮನುಷ್ಯ ನೀನು ಅಂತ ಹೇಳೋಗಿದ್ದು. ಬುದ್ಧಿ ಕಲೀಲಿಲ್ಲ ಮನುಷ್ಯ, ಹಾಗೇ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಪ್ರಕೃತಿ ಒಂದು ಪಾಠವನ್ನು ಹೇಳ್ಕೊಡ್ತು, ಅದನ್ನೂ ಕಲೀಲಿಲ್ಲ. ನಾನು ಹಿಂಗೆ ಇರೋದು ಅಂತ ಹೇಳಿದ್ದಾನೆ. ಅವಾಗವಾಗ ನೆನಪು ಮಾಡುತ್ತೆ ಅದು, ನಾನು ಹಿಂಗೆ ಬರ್ತೀನಿ, ಹುಷಾರ್ ಅಂತೇಳಿ. ಈಗಲೂ ಕಲಿತಾ ಇಲ್ಲ. ಹಾಗಾಗಿ ಈಗ ಮುಂದುವರಿತಾ ಇದೆ. ಅದು ಯಾವಾಗ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ಸದ್ಯಕ್ಕಿರುವಂತಹ ಕೇಸ್ಗಳದ್ದೇನಿದೆ, ಯಾವ ಪರಿಸ್ಥಿತಿ ಇದೆ ಅಂತ ನೋಡ್ಬಿಡೋಣ. 2019ರಿಂದ 2022ರವರೆಗೆ ಮನುಕುಲವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಮರಣ ಮೃದಂಗ ಬಾರಿಸಿದಂಥ ಮಹಾಮಾರಿ ಕೊರೋನಾ ಇದೀಗ ಮತ್ತೆ ಒಕ್ಕರಿಸ್ಕೊಂಡಿದೆ ಅಂತ ಯಾಕೆ ಹೇಳಬೇಕು? ಅದು ಇರೋದೇ ಇಲ್ಲೇ ಇದೆ, ಅದೆಲ್ಲಿ ಹೋಗಿದೆ? ಇಡೀ ವಿಶ್ವವನ್ನೇ ತತ್ತರಿಸುವಂತೆ ಮಾಡಿದ್ದ ಕಣ್ಣಿಗೆ ಕಾಣದ ರಕ್ಕಸಿ ವೈರಸ್ ದಾಂಗುಡಿಯನ್ನು ಇಡ್ತಾ ಇದೆ. 2022ರಲ್ಲಿ ಕೊನೆಯದಾಗಿ ಕಾಣಿಸಿಕೊಂಡಿತ್ತು ಒಮಿಕ್ರಾನ್ ವೇರಿಯಂಟ್ J1 ಪ್ರಭೇದ. ಹೊಸ ಇನ್ನಿಂಗ್ಸ್ ಅನ್ನು ಈಗ ಶುರು ಮಾಡಿದೆ ಅಂತೆ. J1 ಉಪತಳಿಗಳಾದಂಥ NB181 ಮತ್ತು LF7 ತಳಿಗಳ ಕಾಟ ಈಗ ಶುರುವಾಗಿದೆ. ಸಿಂಗಾಪುರ ಮತ್ತು ಹಾಂಗ್ಕಾಂಗ್ ಮತ್ತು ಥೈಲ್ಯಾಂಡ್ ಸೇರಿ ದಕ್ಷಿಣ ಏಷ್ಯಾದಲ್ಲಿ ಕಾಣಿಸಿಕೊಂಡಿರುವಂಥ ವೈರಾಣು ಈಗ ಭಾರತಕ್ಕೂ ಕಾಣಿಸ್ತಾ ಇದೆ. ದೇಶದ ಹಲವು ರಾಜ್ಯಗಳಲ್ಲಿ ನಿಧಾನವಾಗಿ ಏರುಗತಿಯಲ್ಲಿ ಸಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಗಾಳಿ ಮಳೆ ಜೊತೆಗೆ ಹೆಮ್ಮಾರಿ ಒಳನುಸುಳ್ತಾ ಇದೆ. ರಾಜ್ಯದಲ್ಲಿ ಒಟ್ಟು 35 ಕೋವಿಡ್ ಸಕ್ರಿಯ ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರಿನಲ್ಲೇ ಈಗ 32 ಆಕ್ಟಿವ್ ಕೇಸ್ಗಳಿವೆ. 9 ತಿಂಗಳ ಮಗು ಸೇರಿ 3 ಮಕ್ಕಳಿಗೆ ಪಾಸಿಟಿವ್ ಪತ್ತೆಯಾಗಿದೆ. ಮತ್ತೆ ಟೆಸ್ಟಿಂಗ್, ಮಾಸ್ಕ್, ಐಸೋಲೇಷನ್ ಮತ್ತು ಕೊರೋನಾ ರೂಲ್ಸ್ ಟೆನ್ಷನ್ ಶುರುವಾಗಿದೆ. ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಮತ್ತೆ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಜನಸಂದಣಿ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸೋಕೆ ಈಗ ಸೂಚನೆ ಕೊಟ್ಟಿದ್ದಾರೆ, ಸೇಮ್ ಆಸ್ ಯೂಶುವಲ್. ಸೋಮವಾರದಿಂದ ಕೋವಿಡ್ ಹೆಲ್ತ್ ಬುಲೆಟಿನ್ ಕೂಡ ಬಿಡುಗಡೆ ಮಾಡೋಕೆ ಆರೋಗ್ಯ ಇಲಾಖೆ ನಿರ್ಧಾರ ಮಾಡಿದ್ದಾರೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾಸ್ಕ್ ಧರಿಸಿಯೇ ಜನತಾ ದರ್ಶನವನ್ನ ಮಾಡಿದ್ದಾರೆ. ಏನು ಹಾಗಿದ್ದಾಗ ಭಯ ಬೇಡ, ಎಚ್ಚರ ಇರಲಿ ಅಂತ ನಾವು ಹೇಳ್ತಾ ಇದ್ವಿ. ಜನ ಏನಂತಿದ್ದಾರೆ ಅಂತಂದರೆ, ಆವಾಗಲೇ ನಮ್ಮನ್ನು ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ, ಈಗೇನ್ರಿ ಮಾಡ್ಕೊಳ್ಳೋಕ್ಕಾಗತ್ತೆ ಅನ್ನೋ ಮಟ್ಟದಲ್ಲಿ ಇರುವಂಥವರು ಇದ್ದಾರೆ. ಇವೆಲ್ಲವೂ ಕೂಡ ಜನ ಹೇಗೆ ಅಂತಾರೆ ಅಂದರೆ, ಇವೆಲ್ಲವೂ ಕೂಡ ಬೇಕಿದ್ರೆ ಹೋಗಿ ಕೇಳಿ, ಸರ್ಕಾರ ದುಡ್ಡಿಲ್ಲ ರೀ, ದುಡ್ಡು ಮಾಡ್ಕೊಳ್ಳೋಕೆ ಹಿಂಗೆ ಮಾಡ್ತಾ ಇದೆ, ಇವೇ ಮಾತುಗಳು ಬರುತ್ತೆ. 100% ಹಿಂಗೆ ಬರುತ್ತೆ. ಅವ್ರಿಗೆ ಇನ್ಯಾವುದೋ ಬೇಕಾಗಿತ್ತು, ಅದಕ್ಕೆ ಇದನ್ನು ತಂದಿಟ್ಟಿದ್ದಾರೆ. ಈ ರೀತಿಯಾದಂಥ ನಿರ್ಲಕ್ಷ್ಯದ ಮಾತುಗಳಿಂದಾಗಿನೇ 2019 ಡಿಸೆಂಬರ್ನಿಂದ ಆರಂಭವಾಗಿ 2021 ಮಧ್ಯಭಾಗದವರೆಗೂ ಕೂಡ ನಮ್ಮನ್ನ ತುಳಿದಾಕ್ಬಿಡ್ತು ಈ ಕೊರೋನಾ. ಏನಾಗುತ್ತೆ, ಏನಾದ್ರು ನೆಗಡಿ ಕೆಮ್ಮು ಅಷ್ಟೇ ತಾನೇ, ಟ್ಯಾಬ್ಲೆಟ್ ತೊಗೊಂಡ್ರೆ ಈ ಮಾನಸಿಕತೆ ಇದೆಯಲ್ಲ, ಅದೇ ನಮ್ಮನ್ನು ಹಾಳು ಮಾಡ್ತಾ ಇರೋದು. ಈಗಲೂ ಕೂಡ ಅದೇ ರೀತಿಯಾಗಿ ವರ್ತಿಸ್ತಾ ಇದ್ರೆ ವರ್ತಿಸ್ಕೊಳ್ಳಿ. ಬಟ್ ಈಗಿರುವಂಥ ತಳಿ ಎಲ್ಲ ಕಡೆಯೂ ಕೂಡ ಹರಡುವಂಥ ಸಾಮರ್ಥ್ಯ ತುಂಬ ಹೆಚ್ಚಾಗಿದೆ. ಬಟ್ ಪರಿಣಾಮಕಾರಿಯಾಗಿ ನಿಮಗೆ ಗಾಯವನ್ನು ಉಂಟು ಮಾಡೋ ಪರಿಸ್ಥಿತಿಯಲ್ಲಿ, ಸಾವನ್ನು ತರೋ ಪರಿಸ್ಥಿತಿಯಲ್ಲಿ ಇಲ್ಲ ಅದು.
ಬಟ್ ಯಾರಿಗೆ ಅಂತಂದರೆ ನಿಮಗೇನಾದರೂ ಹೆಚ್ಚು ಕಡಿಮೆ ಏನಾದರೂ ಬೇರೆ ಬೇರೆ ರೋಗಗಳಿದ್ದರೆ ಅವರಿಗೆ ಹೆಚ್ಚಿನ ರೀತಿಯಾದಂಥ ಪರಿಣಾಮಗಳನ್ನು ಉಂಟು ಮಾಡುತ್ತೆ, ಸ್ವಲ್ಪ ಅದನ್ನು ವಿಕೋಪಕ್ಕೆ ತೊಗೊಂಡು ಹೋಗುತ್ತೆ ಅಂತ ಹೇಳಿ. ಸೊ ಇದರ ಉಪತಳಿ NB181 LF7 ಒಮಿಕ್ರಾನ್ ತಳಿಯ J1 ಪ್ರಭೇದಗಳಿವೆಲ್ಲ. ಮೇನಲ್ಲಿ ಗುಜರಾತ್ನಲ್ಲಿ 4 LF7 ಪತ್ತೆಯಾಗಿತ್ತು. ತೀವ್ರ ಗುಣಲಕ್ಷಣಗಳೇನಿಲ್ಲ, ಸೌಮ್ಯವಾಗಿರುತ್ತೆ. ಸೋಂಕಿತ ವ್ಯಕ್ತಿ 4-5 ದಿನಗಳಲ್ಲಿ ಚೇತರಿಕೆ ಆಗ್ತಾನೆ. ಆವಾಗ 7-8 ದಿನಗಳು ಬೇಕಾಗ್ತಿತ್ತು, ಈಗ 4-5 ದಿನಗಳು. ಭಯಬೇಡ, ಅಗತ್ಯ ಮುಂಜಾಗ್ರತೆ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಜ್ವರ, ನೆಗಡಿ, ಕೆಮ್ಮು, ಆಯಾಸ, ತಲೆನೋವು, ಕೆಲವರಿಗೆ ಉಸಿರಾಟದ ತೊಂದರೆ ಅಂತಿದ್ದಾರೆ. ಬಟ್ ಈಗ ಬೇಸಿಗೆ ಮುಗಿದು ಮಳೆಗಾಲಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ನಿಮಗೆ ನಾರ್ಮಲಿ ಕೆಲವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಜ್ವರನೂ ಕಾಣಿಸ್ಕೊಳ್ಳುತ್ತೆ, ನೆಗಡಿನೂ ಕಾಣಿಸ್ಕೊಳ್ಳುತ್ತೆ. ಎಕ್ಸಾಕ್ಟ್ಲಿ, ವೆದರ್ ಚೇಂಜಸ್ ಅಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಅದನ್ನೇನು ಅಂದ್ಬಿಡ್ತಾರೆ, ಅವನಿಗೆ ಕೊರೋನಾ ಇದೆ ನೋಡು, ಆ ಥರ ಯೋಚನೆ ಮಾಡುವಂಥದ್ದಿದೆ. ಬಟ್ ನಿಮಗೆ ಆ ಥರ ಏನಾದರೂ ಇದ್ರೆ, ಈ ಜ್ವರ, ನೆಗಡಿ, ಕೆಮ್ಮು ಸಿಂಪ್ಟಮ್ಸ್ಗಳು ಏನಾದರೂ ಕಾಣಿಸ್ಕೊಳ್ತಾ ಇದ್ರೆ ದಯವಿಟ್ಟು ಮಾಸ್ಕ್ ಹಾಕೊಂಡು ಓಡಾಡಿ. ನೀವು ಗಟ್ಟಿ ಇರ್ಬೋದು, ನಿಮಗೆ ತಡ್ಕೊಳ್ಳುವಂಥ ಶಕ್ತಿ ಇರ್ಬೋದು, ಆದ್ರೆ ನಿಮ್ಮ ಜೊತೆಗಿರುವಂಥ ಪಕ್ಕದವನಿಗೆ ಅದಿರಲ್ಲ. ಹ್ಯುಮಿನಿಟಿ ಇಲ್ಲದೆ ಇದ್ದವರಿಗೆ ಅವನಿಗೆ ಬಹಳ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಅವ್ರ ಕುಟುಂಬದಲ್ಲಿ ಇನ್ಯಾರನ್ನೂ ಕಳ್ಕೊಳ್ಳುವಂಥದ್ದು ಬೇಡ. ಅಥವಾ ನಿಮ್ಮ ಗೆಳೆಯರ ಜೊತೆಗೆ ಇರ್ಬೋದು, ನಿಮ್ಮ ಗೆಳೆಯರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ತಡ್ಕೊಳ್ಳೋ ಶಕ್ತಿ ಆಗುತ್ತಾ? ಯಾಕೆ ಇಂಥವೆಲ್ಲ ಬೇಕು? ನನಗೆ ಜ್ವರ, ನೆಗಡಿ, ಕೆಮ್ಮು ಬಂದಿದೆಯಾ, ನಾನೊಂದು ಮಾಸ್ಕ್ ಹಾಕೊಂಡು ಓಡಾಡ್ತೀನಿ, ಕಳ್ಕೊಳ್ಳೋದೇನಿದೆ ಅದರಲ್ಲಿ? ಬಟ್ ಮೊದಲ 2 ವೇರಿಯಂಟಿಗೆ ಕಂಪೇರ್ ಮಾಡಿದ್ರೆ 3ನೇ ವೇರಿಯಂಟ್ ಅಲ್ಲಿ ಅಷ್ಟು ಸಮಸ್ಯೆ ಆಗಲಿಲ್ಲ. ಹಾಗಾಗಿ ಆಗಿಂದ ಶುರುವಾಗಿದೆ ಒಂದು ಸ್ವಲ್ಪ ಲೈಟರ್ ವೇ ಅಲ್ಲಿ ನೋಡೋದು. ಎಕ್ಸಾಕ್ಟ್ಲಿ. ಆಮೇಲೆ ಏನಾಗಿದೆ ಅಂತಂದರೆ, ನಮ್ಮಲ್ಲಿ ಇಮ್ಯುನಿಟಿ ಪವರ್, ನಾವು ಬೂಸ್ಟರ್ ಡೋಸ್ ಎಲ್ಲ ತೊಗೊಂಡಿದ್ದೀವಿ, ವ್ಯಾಕ್ಸಿನ್ಸ್ಗಳನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಅದ್ರದ್ದು ಬಿಡಿ, ಆಮೇಲೆ ಅದ್ರ ರಿಪರ್ಕೇಷನ್ ಏನೋ ಆಗ್ತಾ ಇದೆ ಅಂತೆಲ್ಲ ಚರ್ಚೆಗಳಾಗ್ತಾ ಇದೆ. ಬಟ್ ಮೋಸ್ಟ್ ಆಗಿ ನಿಮಗೆ ಹೆಚ್ಚಿನ ರೀತಿಯಲ್ಲಿ ತಡ್ಕೊಳ್ಳುವಂಥ ಶಕ್ತಿಯನ್ನು ತಂದು ಕೊಟ್ಟಿರುವಂಥದ್ದು ವ್ಯಾಕ್ಸಿನ್ ಇಂದಾನೆ. ಇಲ್ಲದ್ರೆ ಇನ್ಯಾವ್ಯಾವ ಪರಿಣಾಮಗಳು ಉಂಟು ಮಾಡ್ತಾ ಇತ್ತೋ ಗೊತ್ತಿಲ್ಲ. ರೆಸಿಸ್ಟ್ ಮಾಡಿದ್ದೀವಿ. ಆಗಿದೆ, ಡೆಫಿನೆಟ್ಲಿ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಏನಾಗುತ್ತೆ, ನಿಮಗೆ ಒಂದು ವೈರಸ್ ಬಂದಾಗ ಅದು ಸ್ಪ್ರೆಡ್ ಆಗ್ತಾ ಹೋದಾಗ ಅದ್ರ ಹೋರಾಟದ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ವೀಕ್ ಆಗುತ್ತೆ ಅದು. ಬಟ್ ಅದು ವೀಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಅದಕ್ಕೆ ಬೇಕಾಗಿರುವಂಥ ಶಕ್ತಿಗಳು ಎಲ್ಲಾದರೂ ಸಿಕ್ಬಿಟ್ರೆ ಅದು ಪುಟದೇಳಬಹುದು. ಅದಕ್ಕೆ ನಾವು ಅವಕಾಶ ಮಾಡಿಕೊಡಬಾರ್ದು ಅಂತ ಅಷ್ಟೇ ಹೇಳೋದು. ವೈದ್ಯರು ಹೇಳೋದು ಅದನ್ನೇ. ನೀವು ಅದನ್ನ ವೀಕನ್ ಮಾಡಬೇಕು. ಅದು ಎಷ್ಟು ಪಸರಿಸುತ್ತೋ ಅಷ್ಟು ವೀಕನ್ ಆಗುತ್ತೆ ಅಂತ ಹೇಳಿ. ಹಂಗಂತ ಹೇಳ್ಬಿಟ್ಟು ಅದನ್ನ ನಾವು ನಿರ್ಲಕ್ಷ್ಯ ಮಾಡ್ಕೊಂಡು ಹೆಂಗ್ ಬೇಕಂಗೆ ಓಡಾಡ್ತೀನಿ ಅಂತಂದ್ರೆ ಒಂದು ಸಲ ಪುಟದ ಎದ್ದು ಬಿಟ್ರೆ ಬಂದಿರೋರೆಲ್ಲ ಹೋಗ್ಬೇಕಾದಂಥ ಪರಿಸ್ಥಿತಿಗೆ ಬರುತ್ತೆ. ಹಂಗೆ ಅವಕಾಶವನ್ನ ಮಾಡಿಕೊಡಬಾರ್ದು. ಈಗ ನಾರ್ಮಲಿ ಹಿಂದೆ ಎಲ್ಲ ಭಾಳ ಹಿಂದ್ಗಡೆಗೆಲ್ಲ ನೆಗಡಿ, ಕೆಮ್ಮು, ಜ್ವರ ಬಂದಾಗ ಅದಕ್ಕೆ ಟ್ಯಾಬ್ಲೆಟ್ಸ್ಗಳಿರಲಿಲ್ಲ, ಏನೂ ಇರಲಿಲ್ಲ, ಒದ್ದಾಡುವಂಥ ಪರಿಸ್ಥಿತಿ ಅದೇ ದೊಡ್ಡದನ್ನೋ ರೀತಿಯಲ್ಲಿ ಇದ್ದಿದ್ದು. ಈಗಲೂ ಕೂಡ ಸಿಂಪ್ಟಮೆಟಿಕ್ ಅಷ್ಟೇ ಕೊಡ್ತಾ ಇರೋದಲ್ವಾ? ಎಕ್ಸಾಕ್ಟ್ಲಿ, ಅಷ್ಟೇ ಇರೋದು. ಅದನ್ನ ಬಿಟ್ಟರೆ ಇನ್ನೇನು ಇಲ್ಲ, ಇದಕ್ಕೆ ಇನ್ನೂ ಹೊಸ ಟ್ಯಾಬ್ಲೆಟ್ಸ್ ಏನೂ ಬಂದಿಲ್ಲ. ಅವಾಗ ಹೆಂಗೆ ನೆಗಡಿ, ಕೆಮ್ಮು ವಿಚಾರದಲ್ಲಿ ನಾವೆಲ್ಲ ಮಾತಾಡ್ತಾ ಇದ್ವಿ ಹಿಂದೆ ಅಜ್ಜ ಇವರೆಲ್ಲ ಇದ್ದಾಗ, ಅವಾಗ ಅದಕ್ಕೆ ಟ್ಯಾಬ್ಲೆಟ್ಸ್ಗಳು ಸಿಗಬೇಕಂದ್ರೆ ದೊಡ್ಡ ಒದ್ದಾಡ್ತಾ ಇದ್ದಿದ್ದು. ಈಗ ಹಾಗೆ ಕೊರೋನಾ ಏನಾಗುತ್ತೆ, ನಿಮ್ಮ ಜೊತೆಗೇನೆ ಇರುತ್ತೆ. ನಿಮಗೆ ವರ್ಷದಲ್ಲಿ ಒಂದು 2-3 ಸಲ ಸೀಸನ್ ವೈಸ್ ಬಂದು ಅಲ್ಲಲ್ಲೇ ಕಾಣಿಸ್ಕೊಂಡು ಹೋಗುತ್ತೆ. ಎಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಅಲ್ಲಿ ಅದು ಕಾಣಿಸ್ಕೊಂಡು ಹೋಗುತ್ತೆ. ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಅದು ಹೆಂಗೆ ಅಂತಂದರೆ ಫ್ರೆಂಡ್ಲಿ ಆಗಿ ಕೂತ್ಕೊಳ್ಳುತ್ತೆ. ನಾರ್ಮಲಿ ಜ್ವರ, ನೆಗಡಿ, ಕೆಮ್ಮು ಹೇಗೆ ಬರುತ್ತೋ ಹಾಗೆ ಕೊರೋನಾನು ಬಂದು ಹೋಗೋ ಲಕ್ಷಣಗಳು. ಅದಕ್ಕೆ ಜಾಸ್ತಿ ಅವಕಾಶ ಕೊಡಬೇಡಿ, ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ. ಆಮೇಲೆ ನೀವು ಅಲರ್ಟ್ ಆಗಿರಿ. ನೆಗಡಿ, ಕೆಮ್ಮು ಬಂದಾಗ ಹೇಗೆ ಕರ್ಚೀಫ್ ಇಟ್ಕೊಂಡಿರ್ತೀರೋ ಹಾಗೆ ಇದಕ್ಕೂ ಇಟ್ಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ. ಅದೊಂದೇ ಎಕ್ಸ್ಟ್ರಾ ಬಂದಿರೋದು ಇದಕ್ಕೆ. ಸ್ಯಾನಿಟೈಸರ್ ಒಂಚೂರು. ಆಕ್ಚುಲಿ ನೆಗಡಿ, ಕೆಮ್ಮು ಬಂದಾಗಲೂ ಸ್ಯಾನಿಟೈಸರ್ ಹಾಕೋಬೇಕು, ಬೇಗ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ. ಕೆಮ್ಮಿದಾಗ ಹೋಗುತ್ತೆ, ಬೇಗ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿದ್ರೆ ಒಳ್ಳೇದು ಅಂತ. ಇಲ್ಲದೆ ಇದ್ರೆ ಜೊತೆಗಿರುವಂಥವ್ರನ್ನ ಯಾಕೆ ಕಳ್ಕೊಳ್ಬೇಕು? ಕಳ್ಕೊಂಡಿರೋ ಸಂಕಟ ನಮಗೆ ಗೊತ್ತು ಏನು ಅಂತ ಹೇಳಿ. ಸೊ ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಜನರು ಹೇಗೆ ಅಲರ್ಟ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ವಿ. ಈಗ ರಾಜ್ಯ ಸರ್ಕಾರ ಅಲರ್ಟ್ ಹೇಗಾಗಿದೆ? ನಾಳೆಯಿಂದ ರಾಜ್ಯದಲ್ಲಿ ಕೋವಿಡ್ ಟೆಸ್ಟ್ನ ಆರಂಭ ಮಾಡ್ತಾ ಇದ್ದಾರೆ. ಮೆಡಿಕಲ್ ಕಾಲೇಜ್ ಮತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ಇದಕ್ಕಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಟೆಸ್ಟ್ಗಳನ್ನ ಮಾಡಲಿಕ್ಕೆ 8 RT-PCR ಲ್ಯಾಬ್ ಅನ್ನು ಓಪನ್ ಮಾಡಿಕೊಳ್ಳಲಾಗಿದೆ. ಓಪನ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಸದ್ಯದಲ್ಲೇ ಅದು ಕೂಡ ಆಗ್ಬಿಡುತ್ತೆ. ಯಾಕಂದರೆ ಎಲ್ಲವೂ ಕೂಡ ಹಿಂದೆ ಮಾಡ್ಕೊಂಡಿದ್ರಿಂದ ಅದನ್ನು ಮತ್ತೆ ಜೋಡಣೆ ಮಾಡ್ಕೊಳ್ಳೋದೇನು ಸಮಸ್ಯೆ ಆಗಲ್ಲ. ಇನ್ನು ಜನದಟ್ಟಣೆ ಪ್ರದೇಶದಲ್ಲಿ ಮಾಸ್ಕ್ ಅನ್ನು ಧರಿಸಲು ಕಡ್ಡಾಯ ಮಾಡಬೇಕಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಲಹೆ ರೂಪದಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಗರ್ಭಿಣಿಯರು, ಕಾಯಿಲೆ ಇರೋರು ಮಾಸ್ಕ್ ಧರಿಸಿದ್ರೆ ಉತ್ತಮ ಅನ್ನುವಂತಹ ಸಜೆಷನ್. ILI ಮತ್ತು ಸಾರಿ ಲಕ್ಷಣ ಇರುವಂತಹವರು ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಸೂಕ್ತ. ಯಾಕಂದ್ರೆ ಈಗ ನೋಡಿದ್ರಲ್ಲ, 80+ ಆಗಿದ್ದವ್ರದ್ದು ಒಂದು ಡೆತ್ ಆಗಿದೆ. ಅದೇ ರೀತಿಯಾಗಿ ಇತರೆ ಆರೋಗ್ಯ ಸಮಸ್ಯೆಗಳಿದ್ದವರು ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಂಬಿಡಿ. ಇಮಿಡಿಯೇಟ್ ಆಸ್ಪತ್ರೆಗೆ ದಾಖಲಾಗಬೇಕಾ ಅಂತ ಚೆಕ್ ಮಾಡ್ಕೊಳ್ಳಿ, ಅದು ಬೆಸ್ಟ್. ಇನ್ನು ಸ್ಯಾನಿಟೈಸರ್ ಬಳಕೆಗೂ ಕೂಡ ಆರೋಗ್ಯ ಇಲಾಖೆ ಸಲಹೆಯನ್ನು ಕೊಟ್ಟಿದೆ. ಇದಿಷ್ಟು ರಾಜ್ಯ ಸರ್ಕಾರ ಮಾಡಿಕೊಳ್ಳುವಂತಹ ಕ್ರಮಗಳು. ಇನ್ನು ಇಡೀ ಜಗತ್ತನ್ನೇ ತಲೆ ಕೆಳಗೆ ಮಾಡಿಬಿಟ್ಟಿದ್ದಂತಹ ಕೊರೋನಾ ರೀ ಎಂಟ್ರಿ ಕೊಟ್ಟಿದ್ದು ಮತ್ತೆ ಆತಂಕ ಮನೆ ಮಾಡಿದೆ. ಬೆಳಗಾವಿ ಜಿಲ್ಲೆಯ
ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಕಾಡ್ಲಿಟ್ಟಿದೆ. 25 ವರ್ಷದ ಗರ್ಭಿಣಿಯಲ್ಲಿ ವೈರಸ್ ಕಾಣಿಸಿಕೊಂಡಿದೆ. ನ್ಯೂಮೋನಿಯಾದಿಂದ ಬಳಲ್ತಾ ಇದ್ದ ಗರ್ಭಿಣಿಯನ್ನ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅಂತ ಬೆಳಗಾವಿ ಡಿಎಚ್ಒ ಈಶ್ವರ ಗಡಾದಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಕೊರೋನಾ ಕಾಣಿಸಿಕೊಂಡ ಹಿನ್ನೆಲೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ಚಿಕಿತ್ಸೆಗಾಗಿ ಪ್ರತ್ಯೇಕ 10 ಬೆಡ್ಗಳ ವಾರ್ಡ್ ನಿರ್ಮಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸೋಮವಾರದಿಂದ ಕೋವಿಡ್ ಪರೀಕ್ಷೆಯನ್ನು ಆರಂಭ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಜನಕರಿಗೆ ಈ ಹಂತದಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಆತಂಕ ಪಡೋದು ಬೇಡ. ಮಾಸ್ ಗ್ಯಾದರಿಂಗ್, ಜಾತ್ರೆ ಇಂಥದ್ರಲ್ಲಿ ಭಾಗವಹಿಸಬಾರ್ದು. ಇಮ್ಯುನಿಟಿ ಕಡಿಮೆ ಇದ್ದಂಥ ವ್ಯಕ್ತಿಗಳಿಗೆ ಮಾಡಿದಲ್ಲಿ ನಾವು ಇದರಿಂದ ಕಾಪಾಡ್ಕೋಬಹುದು. ಕಡ್ಡಾಯ ಅಂತ ಇನ್ನೂ ಏನು ಗೌರ್ಮೆಂಟ್ ಇನ್ನೂ ಏನು ಮಾಡಿಲ್ಲ. ಸದ್ಯಕ್ಕೆ ಎಷ್ಟಿದಾವೆ ಅಷ್ಟು ಇದಾವೆ, ನಮಗೆ ಸಫಿಷಿಯೆಂಟ್ ಇದಾವೆ. ಚೆಕ್ ಪೋಸ್ಟ್ಗಳನ್ನ ಮಾಡೋದಕ್ಕಾಗಲಿ ನಮಗೆ ಹೈಯರ್ ಆಫೀಸರ್ಸಿಂದ ಯಾವುದೇ ಡೈರೆಕ್ಷನ್ ಬಂದಿಲ್ಲ ಈಗ ಇನ್ನೂ ತನಕ. ಇಷ್ಟೆಲ್ಲ ಯಾಕಪ್ಪ ನಿಮಗೆ ಹೇಳ್ತೀವಿ ಅಂತಂದರೆ ಇದರಲ್ಲಿ ಒಂದೇ, ಕಳ್ಕೊಂಡ ನಂತರ ನಿಮ್ಮನ್ನು ಯಾರೂ ಪಡ್ಕೊಳ್ಳೋಕ್ಕಾಗಲ್ಲ. ಹೋಗಿದ್ದು ಹೊರಟೋಗ್ಬಿಡುತ್ತೆ. ನೀವು ಎಷ್ಟೇ ಏನೇ ಪ್ರಯತ್ನ ಈಗ ನಿಮ್ಮ ಒಂದು ನಿರ್ಲಕ್ಷ್ಯ ನಿಮ್ಮ ಜೊತೆಗಿರೋರ್ನ ಯಾರನ್ನಾದರೂ ಕಳ್ಕೊಂಡ್ರೆ ತದನಂತರ ಅವ್ರು ಬೇಕು ಅಂದ್ರೂ ಸಿಗಲ್ಲ. ಯಾವಾಗಲೂ ಹಾಗೆ ಅಲ್ವಾ, ಹ್ಯೂಮನ್ ಮೆಂಟಾಲಿಟಿ. ಏನಾದರೂ ನಮಗೆ ಆಗೋವರೆಗೂ ಅದರ ಬಿಸಿ ತಾಟಲ್ಲ. ಅದು ಆಗುವಂಥದ್ದು ಯಾರಿಗೂ ಬೇಡ. ಅದು ಆಗಿರೋದು ಏನು, ಅದರ ಸಂಕಟ ಏನು ಅನ್ನೋದರ ನನಗಂತೂ ಪೂರ್ಣ ಪ್ರಮಾಣದಲ್ಲಿ ಅರಿವಿದೆ. ಅದು ಹೆಂಗಿರುತ್ತೆ ಪರಿಸ್ಥಿತಿ, ಅದನ್ನು ಯಾವ ರೀತಿಯಾಗಿ ಫೇಸ್ ಮಾಡಬೇಕು, ಆ ಸಮಯಗಳು ಹೇಗಿರುತ್ತೆ ಅನ್ನೋದರ ಅರಿವು ನನಗಂತೂ ಭಯಂಕರ ಇದೆ. ಅದಕ್ಕೋಸ್ಕರ ಆ ಕಾಳಜಿಯಿಂದ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನಿಮ್ಮ ಜೊತೆಗಿರುವಂಥವ್ರ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಆಮೇಲೆ ಯಾರಾದರೂ ಮಕ್ಕಳು ತಂದೆ ತಾಯಿಗೆ ಹೇಳಿದಾಗ ತಂದೆ ತಾಯಿಗಳು ಕೇಳ್ಕೊಳ್ಳಿ. ಮಗ ಏನೋ ಹೇಳ್ತಾ ಇದ್ದಾನೆ, ಬೇಡ ಎಲ್ಲೂ ಓಡಾಡೋದು, ಮನೆಯಲ್ಲಿರೋಣ. ಭಾಳ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳೋದಿಲ್ಲ. ಕೇಳಿಸ್ಕೊಳ್ಳದೇ ಇರುವಂಥ ಪರಿಣಾಮವಾಗಿ ನಾವು ಅನುಭವಿಸ್ಬೇಕಾಯಿತು. ಹಾಗಾಗಿ ಹೇಳ್ತಾ ಇದ್ದೀನಿ, ಮಕ್ಕಳು ಹೇಳಿದಾಗ ತಂದೆ ತಾಯಿಗಳು ಕೇಳಿಸ್ಕೊಳ್ಳಿ. ಇಲ್ಲ ನಾನು ಹೋಗ್ತೀನಿ, ಏನಾಗಲ್ಲ ಬಿಡು, ಎಂತೆಂಥವು ನೋಡಿದ್ದೀವಿ ಅಂತ ನಿಮ್ಮ ಹಿರಿತನ ಇರಬಹುದು. ಆದರೆ ನಿಮ್ಮ ವಯಸ್ಸು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಆ ಏಜಲ್ಲಿ ಅದನ್ನು ತಡ್ಕೊಳ್ಳುವಂಥ ಶಕ್ತಿಗಳು ಕಡಿಮೆ ಆಗಿರುತ್ತೆ, ರೋಗ ನಿರೋಧಕ ಶಕ್ತಿಗಳು ಕಡಿಮೆ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಆಚೆ ಹೋಗೋದನ್ನು ಹಿರಿಯರಾಗಿರುವಂಥವ್ರು ತುಂಬ ಕಡಿಮೆ ಮಾಡ್ಕೊಳ್ಳಿ. ಏನು ಅನವಶ್ಯಕವಾಗಿ ಎಲ್ಲೂ ಹೋಗೋಕ್ಕೆ ಹೋಗಬೇಡಿ. ಆಮೇಲೆ ಮಕ್ಕಳು ಅಷ್ಟೇ, ನೀವೆಲ್ಲ ಆಚೆ ಎಲ್ಲ ಓಡಾಡ್ಕೊಂಡು ಕೆಲಸ ಎಲ್ಲ ಮಾಡ್ಕೊಂಡು ಬಂದಾಗ ದಯವಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಕಾಲು ತೊಳ್ಕೊಂಡು, ಹಿಂದಿನ ಸಂಪ್ರದಾಯಗಳಿದೆ, ಯಾಕೆ ಕಾಲು ತೊಳ್ಕೊಂಡು ಮನೆಗೆ ಹೋಗಬೇಕು ಅಂತದ್ದು ಇದಕ್ಕೆ, ಮುಖ ಕೈಕಾಲೆಲ್ಲ ಇದಕ್ಕೆ ತೊಳ್ಕೊಂಡು ಹೋಗಬೇಕಾಗಿದ್ದು. ಅವೆಲ್ಲ ಸುಮ್ಮನೆ ಮಾಡಿರಲಿಲ್ಲ ಹಿರಿಕರು. ಈಗೆಲ್ಲ ಚಪ್ಪಲಿ ಹಾಕ್ಕೊಂಡೆ ಮನೆಯೊಳಗೆ ಹೋಗು, ಬೂಟ್ ಹಾಕ್ಕೊಂಡೆ ಒಳಗಡೆ ಹೋಗು. ಅವಕ್ಕೆಲ್ಲ ನೀಟಾಗಿರೋದು ಕಲ್ತ್ಕೊಳ್ಳಿ, ಅವುಗಳೆಲ್ಲ ಪಾಲನೆ ಮಾಡ್ಕೊಳ್ಳಿ. ಸ್ಯಾನಿಟೈಸರ್ ಹಾಕ್ಕೊಂಡು ಒಳಗಡೆ ಹೋಗಿ ಒಂದು ಸ್ನಾನ ಮಾಡಿ, ಸಂಜೆ ಬಂದಮೇಲೆ ಏನಾಗೋದಿದೆ ನಿಮಗೆ ಮಾಡಿ ಶುದ್ಧವಾಗಿ ಒಳಗಡೆ ಕೂತ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳ ಬಗ್ಗೆ, ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ, ರೋಗ ಪೀಡಿತರು ಯಾರಾದರೂ ಇದ್ದರೆ ಅವ್ರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ. ಹತ್ತಿರ ಅಂತೂ ಹೋಗಲೇಬೇಡಿ ಒಂದು ಸ್ವಲ್ಪ ದಿನವರೆಗೂ, ಏನೂ ಆಗಲ್ಲ. ಇನ್ನು ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ಕೊರೋನಾ ವೈರಸ್ನ ಉಪತಳಿ ಪತ್ತೆಯಾಗಿದ್ದು ವೈರಾಣು ಭಾರತಕ್ಕೂ ಕೂಡ ಲಗ್ಗೆ ಇಟ್ಟಿದೆ. ಕೇರಳ, ಮಹಾರಾಷ್ಟ್ರ, ತಮಿಳುನಾಡಿನಲ್ಲಿ ಹೆಚ್ಚು ಕೇಸ್ ಪತ್ತೆಯಾಗ್ತಿವೆ. ಪಕ್ಕದ ಕೇರಳದಲ್ಲಿ ಅತಿ ಹೆಚ್ಚು 273 ಪ್ರಕರಣಗಳು ಪತ್ತೆಯಾಗಿವೆ. ರಾಷ್ಟ್ರ ರಾಜಧಾನಿ ದೆಹಲಿ, ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳು ಕೂಡ ಅಲರ್ಟ್ ಆಗಿವೆ. ಹೊಸ ವೇರಿಯಂಟ್ ಎದುರಿಸೋಕೆ ಮುಂಜಾಗ್ರತಾ ಕ್ರಮ ವಹಿಸೋಕೆ ಸಜ್ಜಾಗ್ತಿವೆ. ಕೇಂದ್ರ ಆರೋಗ್ಯ ಸಚಿವಾಲಯ ಪರಿಸ್ಥಿತಿ ಮೇಲೆ ನಿಗಾ ಇಟ್ಟಿದೆ. ಆಂಧ್ರಪ್ರದೇಶ, ದೆಹಲಿ ಸರ್ಕಾರ ಆಸ್ಪತ್ರೆಗಳಲ್ಲಿ ಬೆಡ್ ಅನ್ನು ಸಜ್ಜುಗೊಳಿಸುವಂತೆ ಸೂಚಿಸಿದೆ. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸ್ಗಳಿದ್ದಾವೆ ಅನ್ನುವಂಥದ್ದನ್ನು ಕ್ವಿಕ್ ಆಗಿ ನೋಡ್ಬಿಡೋಣ. ದೇಶಾದ್ಯಂತ 398 ಕೇಸ್ಗಳೀಗ ದಾಖಲಾಗಿರೋದು, 398 ಕೇಸ್ಗಳು. ಕೇರಳ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಹೆಚ್ಚು ಕೇಸ್ಗಳು ಕಾಣಿಸಿಕೊಳ್ಳುತ್ತಾ ಇದೆ. ಕೇರಳ, ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ. ಕೇರಳದಲ್ಲಿ 273 ಸಕ್ರಿಯ ಕೇಸ್ಗಳು ಇದೆ. ಗಡಿ ಭಾಗದಲ್ಲಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆ ಸ್ವಲ್ಪ ಅಲರ್ಟ್ ಆಗಿ ಇರುವಂಥ ಕೆಲಸ, ಕೊಡಗು ಭಾಗಗಳಲ್ಲೂ ಕೂಡ ಸ್ವಲ್ಪ ಅಲರ್ಟ್ ಆಗಿರುವಂಥ ಕೆಲಸಗಳನ್ನು ಮಾಡಿಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಹುಷಾರು. ಇನ್ನು ಮಹಾರಾಷ್ಟ್ರದಲ್ಲಿ 56 ಕೇಸ್ಗಳು, ತಮಿಳುನಾಡಿನಲ್ಲಿ 66 ಕೇಸ್ಗಳು, ಕರ್ನಾಟಕದಲ್ಲಿ 35 ಕೇಸ್ಗಳೀಗ ಕಾಣಿಸಿಕೊಳ್ತಾ ಇರೋದು. ಬುಲೆಟಿನ್ ಬಂದ್ಮೇಲೆ 38 ಆಗಿದೆ. ದೆಹಲಿಯಲ್ಲಿ 23 ಪ್ರಕರಣಗಳು ಪತ್ತೆಯಾಗಿವೆ. ಗಾಬರಿ ಆಗೋದೇನಿಲ್ಲ, ಎಚ್ಚರ ವಹಿಸ್ಕೊಳ್ಳಿ ಅಷ್ಟೇ. ಇದು ಕೋವಿಡ್ ಕತೆ. ಇನ್ನು ವಿಧಾನ ಪರಿಷತ್ ವಿಪಕ್ಷ ನಾಯಕ ಜಲವಾದಿ ನಾರಾಯಣಸ್ವಾಮಿ ವರ್ಸಸ್ ಸಚಿವ ಪ್ರಿಯಾಂಕ್ ಖರ್ಗೆ ಜಟಾಪಟಿ ನಿಲ್ತಾ ಇಲ್ಲ, ತಾರಕಕ್ಕೇರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರನ್ನ ನಾಯಿಗೆ ಹೋಲಿಸಿದ್ದಕ್ಕೆ ನಾರಾಯಣಸ್ವಾಮಿ ಅವರನ್ನ ಕೈ ಕಾರ್ಯಕರ್ತರು ದಿಗ್ಬಂಧನ ಹಾಕಿದ್ದಕ್ಕೆ ಬಿಜೆಪಿ ಈಗ ಕೆರಳು ಬಿಟ್ಟಿದೆ. ಗೆರಾವ್ ಖಂಡಿಸಿ ಇವತ್ತು ಕಲಬುರಗಿಯ ಡಿಸಿ ಕಚೇರಿಯ ಮುಂಭಾಗ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರೆಲ್ಲ ಹೋದ್ರು, ಪ್ರತಿಭಟನೆ ನಡೆಸಿದ್ರು. ಪ್ರಿಯಾಂಕ್ ಖರ್ಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆಯದ ಪೊಲೀಸರ ವಿರುದ್ಧವೂ ಕೂಡ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಜಲವಾದಿ ನಾರಾಯಣಸ್ವಾಮಿ, ನಾನು ಏನೂ ತಪ್ಪು ಮಾಡಿಲ್ಲ, ಆದರೆ ನಾನು ಎಲ್ಲೂ ಕ್ಷಮೆ ಕೇಳಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ.
ಅಧಿಕಾರ ಶಾಶ್ವತ ಅಲ್ಲ ಪ್ರಿಯಾಂಕಾ ಖರ್ಗೆ ಅವರೇ. ನಿಮ್ಮ ಅಧಿಕಾರದ ದರ್ಪ, ನಿಮ್ಮ ಅಧಿಕಾರದ ಅಹಂಕಾರ, ನಿಮ್ಮ ಸ್ವಕ್ಕನ್ನು ಅಡಗಿಸ್ತಕ್ಕಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ. ದಿನ ಪುಸ್ತಕ ಇಟ್ಕೊಂಡು ಓಡಾಡ್ತೀರಲ್ಲ, ಅಂಬೇಡ್ಕರ್ ಪುಸ್ತಕ, ಯಾವ ಪೇಜ್ ಅಲ್ಲಿ ಈ ಗೂಂಡಾಗಿರಿ ಮಾಡಿ ಅಂತ ಬರ್ದವ್ರೆ ಅಂಬೇಡ್ಕರ್ ಅವರು? ಬರ್ದವ್ರೆ ಯಾವ ಪುಸ್ತಕ, ಯಾವ ಪೇಜ್ ಅಲ್ಲಿ ಬರ್ದಿದ್ದೀರಾ? ನಾನು ಒಂದು ಅಂದಿದ್ದು ತುಪ್ಪು ಅಂತ ಯಾರಾದರೂ ನೀವು ಹೇಳ್ರಿ, ನಾನು ಕ್ಷಮೆ ಕೇಳ್ತೇನೆ. ನಾನು ಇವತ್ತು ಕ್ಷಮೆ ಕೇಳಿಲ್ಲ, ತಪ್ಪಾಗಿ ಹಾಕ್ಕಂತವ್ರೆ ಹಾಕೊಳ್ಳಿ, ಕ್ಷಮೆ ಕೇಳೋದು ಇಲ್ಲ. ಬಹಿರಂಗವಾಗಿ ನಾಯಿ ಅಂತ ಬೈದಿದ್ದು ನನಗೆ. ಕಲಬುರ್ಗಿಗೆ ಹೋಗಿ ಜನರ ಮುಂದೆ ಅಳ್ತಾ ಇದ್ದಾರೆ. ಮತ್ ಇವತ್ತು ಉಲ್ಟಾ ನೀವೇ ರ್ಯಾಲಿ ಮಾಡ್ತಾ ಇದ್ದೀರಲ್ಲಪ್ಪ. ಅಶೋಕ್ ಅವರು, ವಿಜಯೇಂದ್ರ ಅವರು, CT ರವಿ ಅವರು. ನನಗಂತೂ ನಾಯಿ ಅಂತ ಕರೆದ್ರೆ ನನಗೆ ಖುಷಿ ಇದೆ. ನಿಯತ್ತಿನ ಪ್ರಾಣಿ, ನಿಯತ್ತಿನ ಪ್ರಾಣಿ ರೀ, ಎಲ್ಲರ ಮನೆಯಲ್ಲೂ ಸಾಕ್ತಾರೆ ಅದನ್ನ. ಹೌದು. ಅದು ಏನು ಕೋಟಿಗಟ್ಟಲೆ ಬೆಲೆ ಬಾಳತ್ತೆ ಅದು. ಆಮೇಲೆ ಅದಕ್ಕೇನು ಹೊರಗಡೆ ಇಡಲ್ಲ, ಮನೆಯೊಳಗೆ ಅಯ್ಯೋ, ಅದಕ್ಕಿರುವಂತ ಬೆಲೆ ಮನುಷ್ಯನಿಗೂ ಇಲ್ಲ ಈಗ. ಅದೌದು. ಮನುಷ್ಯನನ್ನು ತೀವ್ರವಾಗಿ ಕಡೆಗಣಿಸಿ ನೋಡ್ತಾರೆ. ಮನುಷ್ಯನನ್ನೇ ನಂಬೋ ಪರಿಸ್ಥಿತಿ ಇಲ್ಲ, ಆದ್ರೆ ನಾಯಿನ ನಂಬ್ತಾರೆ. ಮನುಷ್ಯನನ್ನೇ ಆರೈಕೆ ಮಾಡೋದಿಲ್ಲ ಮನೆಯಲ್ಲಿರುವಂತವ್ರನ್ನ, ಆದ್ರೆ ನಾಯಿನ ಮಾಡ್ತಾರೆ. ಮನುಷ್ಯ ಸತ್ರ ಕಣ್ಣೀರ ಬೇಡಿಕೆಗಳು ಸಿಕ್ಕಾಪಟ್ಟೆ ಇದೆ. ಅದರಲ್ಲೂ ವೆರೈಟಿ ತಳಿಗಳಿರುವಂಥ ನಾಯಿಗಳಿದಾವೆ. ಸೈನ್ಯದಲ್ಲಿ ನಾಯಿ ಬಳಸ್ತಾರ್ರಿ, ಪೊಲೀಸರು ನಾಯಿ ಬಳಸ್ತಾರ್ರಿ. ನಾಯಿಗಳಿಗೆ ಭಾರಿ ಬೇಡಿಕೆ ಇದೆ. ಅದಕ್ಕೆ ಯಾಕ್ರಿ ಎಷ್ಟು ಬೇಜಾರು ಮಾಡ್ಕೊಳ್ತೀರಾ? ಒಳ್ಳೆ ಕಥೆ ಆಯ್ತಪ್ಪ. ಅದಕ್ಕೆ ಬೇಜಾರು ಮಾಡ್ಕೊಂಡ್ಬಿಟ್ಟು ಇಷ್ಟೆಲ್ಲ ಮಾಡಿಕೊಂಡು ಹೋಗಿ ಮಸಿ ಬಳಿಯುವಂಥದ್ದು. ಅಯ್ಯೋ, ನಿಮಗೆ ನಿಯತ್ತಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಸ್ಕೊಟ್ಟಿದ್ದಾರೆ. ನಿಯತ್ತಿಲ್ವಾ? ಆ ಮೂಲಕ ಅದಿಲ್ಲ ಅಂತಿದ್ದೀರಾ? ಅಲ್ಲ, ನಿಮಗೆ ಬಿಡಿ, ನಂಗೆ ಗೊತ್ತಿಲ್ಲ. ನಿಯತ್ತಿದೆ ಅಂತಂದರೆ ನಾನಂತೂ ಅನ್ಸ್ಕೊಳ್ತೇನೆ, ನನಗೆ ನಿಯತ್ತಂತೂ ಇದೆಯಪ್ಪ. ನಿಮಗೆ ಇದೆಯೋ ಗೊತ್ತಿಲ್ಲ ನನಗೆ, ಬಟ್ ನನಗಂತೂ ಏನೋ ಅಬ್ಜೆಕ್ಷನ್ ಅಂತೂ ಏನೂ ಇಲ್ಲ. ಏನ್ರಿ ನೀವೆಲ್ಲ ಹೋಗಿ ಮಸಿ ಬಳಿಯುವಂಥ ಕೆಲಸ, ಅದನ್ನು ಸಮರ್ಥನೆ ಬೇರೆ ಮಾಡ್ಕೊಳ್ತಾರೆ. ಏನು ಇನ್ನೇನಾದರೂ ಅವಾರ್ಡ್ ಕೊಡಬೇಕಾಗಿತ್ತ ಅವರಿಗೆ ಅಂತ ಕೇಳ್ತಾರೆ. ಅಂದರೆ ಒಬ್ಬ ಮಂತ್ರಿ ಆಗಿರುವಂಥವ್ರು, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ಆ ರೀತಿಯಾಗಿ ಮಸಿ ಬಳಿಯುವಂಥ ಕೆಲಸವನ್ನ, ಆ ರೀತಿಯಾಗಿ ನಡ್ಕೊಂಡಿರುವಂಥ ರೀತಿಯನ್ನ, ಆ ರೀತಿ ನಡ್ಕೊಂಡಿರುವಂಥ ರೀತಿಯನ್ನು ನೀವು ಸಮರ್ಥನೆ ಮಾಡ್ಕೊಳ್ತೀರಾ ಅಂತಂದ್ರೆ ಯಾಕವತ್ತು ಪ್ರಮಾಣ ವಚನವನ್ನ ತಗೊಂಡ್ರಿ? ಯಾಕೆ ತಗೊಂಡ್ರಿ? ಹೊಗಳಿಕೆಯನ್ನು ಹೇಗೆ ಯಾವ ಮನಸ್ಥಿತಿಯಲ್ಲಿ ಸ್ವೀಕಾರ ಮಾಡ್ತೀರೋ, ತೆಗಳಿಕೆಯನ್ನು ಕೂಡ ಹಾಗೆ ಮನಸ್ಥಿತಿಯಲ್ಲಿ ಸ್ವೀಕಾರ ಮಾಡಬೇಕು. ಆವಾಗ ಆ ಪೊಸಿಷನಲ್ಲಿ ಕೂತ್ಕೊಳ್ಳೋಕ್ಕಾಗತ್ತೆ. ನಮ್ಮನ್ನೆಲ್ಲ ಯಾವ ಮಟ್ಟಕ್ಕೆ ಬೈತಾರೆ ಅಂತ ಅನ್ಕೊಂಡಿದ್ದೀರಾ? ನಮ್ಮನ್ನು ಯಾವ ಮಟ್ಟಕ್ಕೆ ಬೈಕೊಡ್ತಾರೆ ಅನ್ಕೊಂಡಿದ್ದೀರಾ? ಅಯ್ಯೋ, ಕೆಲವರು ಬೈಯುವಂತ ಲೆವೆಲ್ಗಳನ್ನ ನೋಡ್ಬಿಟ್ರೆ ಇನ್ನೇನ್ ಮಸಿ ಬಳಿಯೋದಲ್ಲ, ನಾವೇನ್ ಮಾಡ್ಬೇಕಂಗಿದ್ದಾಗ, ನಾವೇನ್ ಮಾಡ್ಬೇಕಂಗಿದ್ದಾಗ ಒಳ್ಳೆ ಕಥೆ ಆಯ್ತಪ್ಪ.